ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿಯ ಶಕ್ತಿ ಪ್ರದರ್ಶನ ಮುಂದುವರೆದಿದೆ. ಇವತ್ತು ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ರಾಘವೇಂದ್ರ. ರಾಮಣ್ಣ ಶೆಟ್ಟಿ ಪಾರ್ಕ್ನಿಂದ ರಾಘವೇಂದ್ರ ಮೆರವಣಿಗೆ ಸಾಗುತ್ತೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಬೃಹತ್ ರೋಡ್ ಶೋನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಾಮಪತ್ರ ಸಲ್ಲಿಕೆ ವೇಳೆ ಘಟಾನುಘಟಿ ನಾಯಕರು ಸಹ ಭಾಗಿಯಾಗ್ತಾರೆ. ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿಯ ಶಕ್ತಿ ಪ್ರದರ್ಶನ. ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ ಶಿವಮೊಗ್ಗದ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ. ನಾಮಪತ್ರ ಸಲ್ಲಿಕೆ ವೇಳೆ ಘಟಾನುಘಟಿ ನಾಯಕರೆಲ್ಲರೂ ಸಹ ಭಾಗಿಯಾಗ್ತಾರೆ. ಕ್ಷೇತ್ರದಾದ್ಯಂತ ರಾಘವೇಂದ್ರ ಭರ್ಜರಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಹೋದಲ್ಲೆಲ್ಲ ಅದ್ಭುತವಾದ ಸ್ವಾಗತ ಸಿಗ್ತಾ ಇದೆ. ಇವತ್ತು ನಾಮಪತ್ರ ಸಲ್ಲಿಕೆ ರಾಘವೇಂದ್ರ. ರಾಷ್ಟ್ರದಲ್ಲಿ ಎರಡನೇ ಹಂತದ ಚುನಾವಣಾ ಆಖಾಡ ಸಿದ್ಧವಾಗ್ತಾ ಇದೆ. ಕರ್ನಾಟಕದ ಸೆಕೆಂಡ್ ಫೇಸ್ ಈಗಾಗಲೇ ನಾಮಪತ್ರ ತೆಗೆದುಕೊಳ್ಳುವಂಥ ಒಂದು ಪ್ರೋಸೆಸ್ ಈಗಾಗಲೇ ಶುರುವಾಗಿದೆ. ಅದೇ ಥರ ಶಿವಮೊಗ್ಗದಲ್ಲೂ ಕೂಡ ಇವತ್ತು ಗುರುವಾರ ರಾಯರವಾರ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಬರುವಂಥ ಒಂದು ನಿರೀಕ್ಷೆ ಇದೆ. ನಮ್ಮ ನಾಯಕರಂಥ ಸನ್ಮಾನ್ಯ ಯಡಿಯೂರಪ್ಪನವರು, ಸನ್ಮಾನ್ಯ ಕುಮಾರಸ್ವಾಮಿಗಳು, ಅನೇಕ ನಮ್ಮ ರಾಜ್ಯದ ಜಿಲ್ಲೆಯ ಶಾಸಕರು, ಮುಖಂಡಗಳು ಎಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಸುಮಾರು ಒಂದು 12-12:30 ಈ ಒಂದು ಅವಧಿಯಲ್ಲಿ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ನಮ್ಮ ಮೋದಿಜಿಯವ್ರು ಬಂದು ಹೋದ್ಮೇಲೆ ಅವತ್ತು ಯಡಿಯೂರಪ್ಪನವ್ರು ಬಂದಿರ್ಬಿಟ್ರೆ ಮತ್ತು ಆಮೇಲೆ ಬಂದಿದ್ದಿಲ್ಲ. ಸೊ ಇವತ್ತು ನಾಮಪತ್ರ ಸಲ್ಲಿಸೋಕ್ಕೆ ಗೌರವಾನ್ವಿತ ರೈತನಾಗಿರ್ತ ಯಡಿಯೂರಪ್ಪನವ್ರು ಬರ್ತಾ ಇದ್ದಾರೆ. ನಿಕಟಪೂರ್ವ ಮುಖ್ಯಮಂತ್ರಿಗಳಂತ ಕುಮಾರಸ್ವಾಮಿಯವರು ಇಬ್ಬರೂ ಒಂದೇ ವೇದಿಕೆಯಲ್ಲಿ ನೋಡುವಂಥ ಒಂದು ಅವಕಾಶ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಇವತ್ತು ಕೂಡಿ ಬಂದಿದೆ. ಇಷ್ಟು ವರ್ಷಗಳ ಒಂದು ರಾಜಕಾರಣದ ನಂತರ ಅವು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಸಮ್ಮಿಶ್ರ ಸರ್ಕಾರ ಇದ್ದಾಗ ಇಬ್ಬರು ಒಟ್ಟಿಗೆ ಬಂದಿದ್ದು ನೆನಪಿಲ್ಲ ನನಗೆ. ಆದರೆ ಈಗ ಕಾಂಗ್ರೆಸ್ಸೇತರ ಶಕ್ತಿಗಳು ಒಂದಾಗಬೇಕು ಅಂತೇಳಿ ಮೋದಿಜಿಯವರು ಕರೆ ಕೊಟ್ಟಾಗ ಎಲ್ಲರೂ ಒಂದಾಗಿದ್ದಾರೆ. ವಿಶೇಷವಾದಂಥ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.